ಓಕೆ. ಸೊ ಎಷ್ಟು ವರ್ಷಗಳ ಕಾಲ ಹಿಡಿದಿದ್ದು ಇದು ಸಿನಿಮಾ ಶೂಟಿಂಗ್ ಇಂದ ಹಿಡಿದು ಇಲ್ಲಿ ತನಕ ರಿಲೀಸ್ ತನಕ ಎಷ್ಟು ವರ್ಷ ಆಯ್ತು ಇದು ನೀವು ವರ್ಕ್ ಮಾಡ್ಲಿಕ್ಕೆ ಹಿಡಿದು ಆ ಒಂದು ಸಿನಿಮಾ ತಂಡದ ಜೊತೆ? 2 years. 2 years. 2 years ಆಗಿದೆ. ಸೊ ತುಂಬಾ ಈ ಒಂದು 2 years ಅಲ್ಲಿ ತುಂಬಾ ಮರೆಯಕ್ಕೆ ಆಗದಿರುವಂತದ್ದು ಘಟನೆ ಅಥವಾ ಆ ತರದ ಏನಾದ್ರು ಇದೆಯಾ ಸಿನಿಮಾ ಸಂಬಂಧಪಟ್ಟ ಹಾಗೆ? ಮರೆಯಕ್ಕಾಗ್ದಿರೋದು ಸಿನಿಮಾ ಮರೆಯಕ್ಕಾಗ್ತಿರಲ್ಲ ಅಂದ್ರೆ ಸಿನಿಮಾನೇ ಮರೆಯಕ್ಕಾಗ್ತಿರಲ್ಲ. ನಮ್ಗೆ ನಿಜ ಸುಳ್ಳು ಹೇಳ್ತಿಲ್ಲ, ಇಲ್ಲಿ ನಾವು ಆಕ್ಟ್ ಮಾಡಿ ಬಂದ್ಮೇಲೆ ಹಾನೆಸ್ಟ್ಲಿ ನಂಗೆ ಒಂದ್ ಸಿನಿಮಾ ನೋಡಿದಾಗ ಸಿನಿಮಾದಲ್ಲಿರೋ ರೋಡು ರಸ್ತೆ ಅಲ್ಲಿ ಇಟ್ಟಿದ್ ಯಾವ್ದೋ ಲ್ಯಾಟನು ಎಲ್ಲಾರು ನಡು ಮಾತಾಡ್ತಿದ್ದ ಅಜ್ಜಿ ಅಲ್ಲಿ ಅಡ್ಗೆ ಮಾಡ್ಕೊಟ್ಟಿದ್ ಊಟ ಈ ತರದೆಲ್ಲ ನಂಗೆ ಸಮಟೈಮ್ಸ್ ಹಾಂಟ್ ಆಗುತ್ತೆ ಕೆಲವು ಸಿನಿಮಾಗಳಲ್ಲಿ. ಅದೇ ತರ ನಾವು ಶೂಟ್ ಮಾಡ್ಕೊಂಡ್ ಬಂದ್ಮೇಲೆ ನಾವು ಶೂಟ್ ಮಾಡಿದ ದಾರಿ ಅದ್ಯಾವ್ದು ಬಾವಿ ಆ ಮನೆ ಅಲ್ಲಿ ಕುತ್ಕೊಂಡ್ ಮಾತಾಡಿದ ಕಟ್ಟೆ ಈ ಮರ ಗಿಡ ಇದೆಲ್ಲ ಹಾಂಟ್ ಮಾಡ್ತಾ ಇತ್ತು ನನಗೆ, ಪರ್ಸನಲಿ ಹಾಂಟ್ ಮಾಡ್ತಾ ಇತ್ತು. ಸೊ ಅವಾಗ ಈಗಲ್ಲಿ ವೇಟಿಂಗ್ 2 ವರ್ಷದಲ್ಲಿ ಯಾವಾಗ ನೋಡ್ತೀವಿ ಅಂತ. ಅಂದ್ರೆ ಇದು ಮಲೆನಾಡಿನಲ್ಲಿ ನಡೆದಂತ ಒಂದು ಘಟನೆ ಬಗ್ಗೆ ಇದು ಮಾಡಿರೋದು ಅಂತ ಹೇಳಿ. ಸೊ ಅಂದ್ರೆ ಈಗ ಮಲೆನಾಡಲ್ಲಿ ನಾವು ಶೂಟಿಂಗ್ ಮಾಡ್ಬೇಕಾದ್ರೇನೆ ಅದೊಂಥರ ಥ್ರಿಲ್ ಇರುತ್ತೆ, ಆ ವೆದರ್ ಆ ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಹೇಗೆ ಅನಿಸ್ತು, ಅಂದ್ರೆ ಹೇಗಿತ್ತು, ಎಷ್ಟು ಚೆನ್ನಾಗಿದೆ? ಸೀರಿಯಸ್ಲಿ ನಾವು ಎಂಜಾಯ್ ಮಾಡಿದ್ವಿ ಅದನ್ನ, ನಾನಾಗ್ಲಿ ಪಾರ್ಟ್ನರ್ ಸಾರಿ ಟ್ರೇಲರ್ ನೀವು ನೋಡಿದ್ರೆ ಆ ಮಲೆನಾಡು ಹೆಂಗ್ ತೋರ್ಸಿದಾರೆ ಗೊತ್ತಾ. ಬಟ್ ನನ್ ಕ್ಯಾರೆಕ್ಟರ್ ಹೇಳ್ದೆ ಗೊತ್ತಾ, ಐ ಆಮ್ ಲಾಸ್ಟ್ ಇನ್ ಮೈ ಓನ್ ಥಾಟ್ಸ್, ನಾನು ವರ್ಲ್ಡ್ ಅಲ್ಲೇ ಇರ್ತೀನಿ. ಮನೆ ಆದ್ರೆ ಮನೆಯಿಂದ ಆಚೆನೆ ಹೋಗಲ್ಲ ಕ್ಯಾರೆಕ್ಟರ್. ಸೊ ನನ್ ಸೀನ್ ಹಂಗೆ ಇದೆ. ಸೊ ನಾನು ಎಲ್ಲೂ ಓಡಾಡೇ ಇಲ್ಲ. ಬಟ್ ಈ ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ ಮನೆ ಬಿಟ್ಟು ಇನ್ ಎಲ್ಲಾ ಕಡೆ ಇರುತ್ತೆ, ಇಡೀ ಊರೇ ಸುತ್ತಾ ಇರುತ್ತೆ. ನೀವು ನೋಡಿದ್ರೆ ಈಸ್ ಟ್ರಾವೆಲಿಂಗ್ ಅ ಲಾಟ್. ಟ್ರೈಲರ್ ಅಲ್ಲಿ ನೋಡಿದ್ರೆ ಸುಮ್ಮನೆ ಟ್ರಾವೆಲ್ ಮಾಡ್ತಿದ್ದಾನೆ, ಸೈಕಲ್ ಹೋಗ್ತಿದ್ದಾನೆ, ಅಲ್ಲಿ ಹೋಗ್ತಾನೆ ಇಲ್ಲಿ ಹೋಗ್ತಾನೆ. ಇವ್ರ ಮನೆ ಇಡೀ ಊರಲ್ಲಿರೋ ಪ್ರತಿಯೊಬ್ರು ಮನೆಗೆ ಹೋಗೋ ಯಾರು ಏಕೈಕ ವ್ಯಕ್ತಿ ಇದ್ದಾನೆ ಊರಲ್ಲಿ ಅಂತಂದ್ರೆ ರೋಹಿತ್ ಅಂದ್ರೆ ಸಿದ್ದು ಆ ರೋಲ್ ಮಾಡಿದೆ. So the best thing yeah traveling, the best thing is like in person I like traveling, in person I like cycling. So ಎರಡು ಸಿಕ್ತು. ಒಂದು ಮಲೆನಾಡಲ್ಲಿ ಶೂಟ್ ಮಾಡಿದ್ ನೀವು ಕೇಳಿದ್ರೆ ಯಾವ ತರ ಅನುಭವ ಅಂತ. ಸೊ ಐ ಥಿಂಕ್ ಯಾರೇ ಆಗಿರ್ಬೋದು ಮಲೆನಾಡಿಗೆ ಹೋದ್ರೆ ಕಳೆದು ಹೋಗ್ತಾರೆ. ಯಾಕಂದ್ರೆ ನಮ್ ಕರ್ನಾಟಕದ ಒಂದು ಏನಂತಾರೆ ಸಮೃದ್ಧವಾಗಿರೋ ಒಂದು ಪರಿಸರದ ಮಧ್ಯದಲ್ಲಿ ಇರುವಂತ ಒಂದು ಊರುಗಳಂದ್ರೆ ಯಾರಾದ್ರೂ ಕಳೆದು ಹೋಗ್ತಾರೆ. ಅಂತದ್ರಲ್ಲಿ ನಮ್ಗೆ ಎಂತ ಗೋಲ್ಡನ್ ಆಪರ್ಚುನಿಟಿ ಅಂದ್ರೆ ಅಲ್ಲಿ ಮಾತಾಡು, ಆಟ ಆಡು, ಸೀನ್ ಮಾಡು, ಸೈಕಲ್ ಓಡಿಸೋ ಒಂದು ಎಷ್ಟೊಂದು ಸೀನ್ಗಳಿತ್ತು. ನನಗೆ ಹೆಲಿಕ್ಯಾಮ್ ಶಾಟ್ಸ್ ಇತ್ತು ಸೈಕಲ್ ಓಡಿಸೋದು. ನನ್ಗೆ ಸೀರಿಯಸ್ಲಿ ಐ ಎಂಜಾಯ್ಡ್ ಇಟ್. ಸೈಕಲ್ ಓಡಿಸೋದೇನೆ ಅದು ಹಳೆ MTV ಸೈಕಲ್ ಇತ್ತು 90s, ಅದನ್ನ ಓಡಿಸೋದು ಒಂದು ಸೀನ್ಸ್ಗಳಿತ್ತು. ಸೊ ಇನ್ ಪರ್ಸನ್ ನಾನು ಸೀರಿಯಸ್ಲಿ ಎಂಜಾಯ್ ಮಾಡಿದ್ದೀನಿ. ನಾವು ನೇಚರ್ ಆಗಿರ್ಬೋದು, ಅಲ್ಲಿ ಶೂಟ್ ಮಾಡುವಂತ ಜಾಗಗಳಾಗಿರ್ಬೋದು, ಮರೆಯಕ್ಕಾಗಲ್ಲ. ಮತ್ತೆ ಹೋಗಿ ಬರ್ತಿರ್ತೀನಿ ನಾನು ಅವಾಗ ಐ ಗೋ ಬ್ಯಾಕ್ ಅಂಡ್ ಕಮ್. ಹೇಳೋದು ಕರೆಕ್ಟ್, ನಾನು ತುಂಬಾ ಓಡಾಡ್ತಿರ್ತೀನಿ ಸಿನಿಮಾಲಿ. ಇಡೀ ಸಿನಿಮಾ ಟ್ರಾವೆಲ್ ಮಾಡ್ತಿರುತ್ತೆ ನಿಮ್ಗೆ. ಈ ಮನೆಯಿಂದ ಆ ಮನೆಗೆ ಹೋಗ್ತಿರುತ್ತೆ, ಆ ಮನೆಯಿಂದ ಈ ಮನೆಗೆ ಬರ್ತಿರುತ್ತೆ, ಇಲ್ಲಿಂದ ಅಲ್ಲಿ ಹೋಗ್ತಿರುತ್ತೆ, ಇವರಿಂದ ಅವ್ರಿಗೆ ಪ್ರಿಜನ್ ಇನ್ ದ ಫಿಲ್ಮ್. ಬಟ್ ಐ ಶುಡ್ ಟೆಲ್ ದಿಸ್, ನೀವು ಆಕ್ಚುಲಿ ಟ್ರೈಲರ್ ಅಲ್ಲಿ ಒಂದು ಶಾರ್ಟ್ ಅಲ್ಲಿ ಟರ್ನ್ ಆಗ್ತೀರಾ ಗೊತ್ತಾ ಆನ್ ದ ಬ್ರಿಡ್ಜ್. I love that shot, ಸಕ್ಕತ್ತಾಗಿದೆ. ಇವನ್ ನಮ್ಮ ಸೈಕಲ್ ಒಂದು ಪಾಸ್ ಆಗೋ ಶಾಟ್ ಇದೆ. ಐ ಥಿಂಕ್ ವಿ ಶುಡ್ ಟಾಕ್ ಅಬೌಟ್ ಅದ್ವೈತ್ ಗುರುಮೂರ್ತಿ, ನಮ್ಮ ಸಿನಿಮಾದ DOP ಅವರು, ಸಿನಿಮಾಟೋಗ್ರಾಫರ್. ಮೊನ್ನೆ ಆಕ್ಚುಲಿ ಏದೋ ಇಂಟರ್ವ್ಯೂ ನಲ್ಲಿ ಹೇಮಂತ್ ಅಂಡ್ ಜನಾರ್ದನ್ ಇಬ್ರು ಬ್ರೇಕ್ ಡೌನ್ ಮಾಡ್ತಾ ಇದ್ರು ಫ್ರೇಮ್ಸ್ ನ, ಹೆಂಗ್ ಅದ್ವೈತ್ ವರ್ಕ್ ಮಾಡಿದ್ರು ಅಂತ. ಅಂದ್ರೆ ಫ್ರಮ್ ದ ಫಸ್ಟ್ ಫ್ರೇಮ್ ಟು ದ ಲಾಸ್ಟ್ ಫ್ರೇಮ್ ಆಫ್ ದ ಫಿಲ್ಮ್ you will see a graph in the cinematography, lighting, mood of the film anta. First frame ಹೆಂಗ್ ಇಟ್ಟಿದ್ದಾರೆ, ಮೂಡ್ ಹೇಗಿದೆ, the last frame ನಿಮ್ಗೆ you will see the complete contrast, not in the performance, not in the storytelling ಅಷ್ಟೇ ಅಲ್ಲ, even in the cinematography. Okay. ಅದರಲ್ಲೂ ಒಂದು ಆರ್ಕ್ ಇಟ್ಟಿದ್ದಾರೆ. We love it for sure. Like they have told ಈ ಸಿನಿಮಾ ಶೂಟ್ ಮಾಡೋದಕ್ಕೆ ಒಂದು ಡಿಫ್ರೆಂಟ್ ಲೆನ್ಸ್ ಯೂಸ್ ಮಾಡಿದ್ದಾರೆ. ಫಸ್ಟ್ ಆಫ್ ಶೂಟ್ ಮಾಡೋದಕ್ಕೆ ಇದನ್ನ 3 acts ತರ ನೀವು ಡಿವೈಡ್ ಮಾಡಿ ನೋಡಿದ್ರೆ, ಫಸ್ಟ್ ಆಕ್ಟ್ ಅನ್ನೇ ಬೇರೆ ಲೆನ್ಸ್ ಅಲ್ಲಿ ಶೂಟ್ ಮಾಡಿದ್ದಾರೆ, ಸೆಕೆಂಡ್ ಆಕ್ಟ್ ನ ಬೇರೆ ಲೆನ್ಸ್, ಥರ್ಡ್ ಆಕ್ಟ್ ನ ಬೇರೆ ಲೆನ್ಸ್ ಅಲ್ಲಿ ಇದ್ದಾರೆ. ಅಂಡ್ ದೇ ಔಟ್ ಆಫ್ ಫೋಕಸ್ ಇದೆ ಬ್ಯಾಕ್ ಗ್ರೌಂಡ್ ಪೂರ ಇಡೀ ಸಿನಿಮಾ. ಅಂಡ್ ಅದನ್ನ DI ನಲ್ಲಿ ಗ್ರೇಡಿಂಗ್ ಮಾಡಿರೋ ರೀತಿ ಇದೆ, ಟೆಕ್ಸ್ಚರ್ಸ್ ಮಿಸ್ಟಿ ಅಂಡ್ ಶೇಡಿಯಾಗಿ ಕ್ರಿಯೇಟ್ ಮಾಡಿರೋದು. ಪೀಪಲ್ ಆರ್ ಟಾಕಿಂಗ್ ಅಬೌಟ್ ಇಟ್. ಟ್ರೈಲರ್ ನೋಡಿದ್ಮೇಲೆ ಅದನ್ನೆಲ್ಲಾನು ನೋಟಿಸ್ ಮಾಡಿ ಆ ಡೀಟೇಲ್ಸ್ ಬಗ್ಗೆ ಜನ ಮಾತಾಡ್ತಿದ್ದಾರೆ. ಅಂಡ್ ಏನೋ ಒಬ್ಬ ಸಿನಿಮಾಟೋಗ್ರಫರ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಆ ತರ. ಲುಕಿಂಗ್ ಅಟ್ ಇಟ್ಸ್ ಡೀಟೇಲ್ಸ್ ಆಫ್ ವರ್ಕ್ ಇದೆ ಗೊತ್ತಾ, ದಟ್ ಈಸ್ ಲೈಕ್ ವಾಟ್ ಅ ಟೆಕ್ನಿಷಿಯನ್ಸ್, ವಾಟ್ ಅ ಟೆಕ್ನಿಷಿಯನ್ಸ್ ಅವ್ರ ಜೊತೆ ಎಲ್ಲ ಕೆಲಸ ಮಾಡಕ್ ನಮಗೆ ಅವಕಾಶ ಸಿಗ್ತಲ್ಲ. ಅಂಡ್ ವಿ ಆರ್ ಅ ಪಾರ್ಟ್ ಆಫ್ ದಟ್, ವಿ ಆರ್ ರೆಪ್ರೆಸೆಂಟಿಂಗ್ ದಟ್ ಫಿಲ್ಮ್ ಅಂತ ಹೇಳ್ಕೊಳಕ್ಕೆ ಖುಷಿ ಆಗುತ್ತೆ. ಕೇಳಿದ್ರಲ್ಲ ಮಲ್ನಾಡ್ ಅಂತ, ಟು ಕನೆಕ್ಟ್ ಇಟ್. ಸೊ ಸಿನಿಮಾ ನೋಡಿದಾಗ ಜನ ಮಲ್ನಾಡಲ್ಲಿದ್ದಾರೆ ಅಂತ ಅನ್ಸುತ್ತೆ. ಸೊ ಈ ಒಂದು ಅಜ್ಞಾತವಾಸಿ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸಿರ್ತಕ್ಕಂಥ ರಂಗಾಯಣ ರಘು ಸರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಸ್ವಲ್ಪ ಲೇಟ್ ಆಗ್ಬಿಡ್ತು, ಕ್ಷಮೆ ಇರಲಿ. ಫ್ಲೈಓವರ್ ಮೇಲೆ ಬಿಡ್ಲೇ ಇಲ್ಲ, ನಮ್ಮನ್ನ ಹಿಡ್ಕೊಂಡ್ಬಿಟ್ರು, ಅದಕ್ಕೆ ಕಲಾಸ್ಪಾಳ್ಯದೊಳಗೆಲ್ಲ ನೋಡ್ಕೊಂಡು ಬಂದೆ. ಹಳೆ ನೆನಪು. ಓಕೆ ಸರ್, ಅಜ್ಞಾತವಾಸಿ ಸಿನಿಮಾ, ಸೊ ಈ ಒಂದು ಸಿನಿಮಾ ಏಪ್ರಿಲ್ 11ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ನಿಮಗೆ ಎಷ್ಟು ನಿರೀಕ್ಷೆಗಳಿದೆ ಸರ್ ಈ ಒಂದು ಸಿನಿಮಾ ಬಗ್ಗೆ? ಯಾಕಂದ್ರೆ ಈಗಾಗಲೇ ಇಬ್ರು ಕೊಲೆಗಾರರು
ಹೌದು. ಬಟ್ ಆದ್ರೆ ನಿಮ್ಮ ಪಾತ್ರ ಮುಖ್ಯ ಪಾತ್ರವಾದ ಅಂತ ನಾವು ಕೇಳ್ಪಟ್ಟಿದೀವಿ. ಸೊ ನಿಮ್ಮ ಪಾತ್ರದ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಿ? ಒಟ್ಟು ಎಲ್ಲ ಕತೆ ಕೇಳಿಸ್ಬಿಟ್ಟು ಎಲ್ಲ ತಿಳ್ಕೊಂಡು ಇಂಡಿಕೇಶನ್ ತಗೊಂಡ್ಬಿಡ್ತೀರ, ಲೆಫ್ಟ್ಗೆ ಹೋಗಿ ರೈಟ್ಗೆ ಹೋಗಿ ಸೀದಾ ಹೋಗಿ ಅಂದ್ಬಿಟ್ಟು. ಈಗೇನು ನಾವು ಟ್ರೈಲರ್ ಏನು ಬಿಟ್ಟಿದ್ದೀವಲ್ಲ ಅದೇ ಥರ ಕುತೂಹಲ ಉಳ್ಕೋಬೇಕು ಅಂತಂದರೆ ಹೌದು, ಇದು ಟ್ಯಾಗ್ಲೈನೇ ಮರ್ಡರ್ ಮಿಸ್ಟ್ರಿ. ಅದು ತುಂಬ ಧೈರ್ಯವಾಗಿ ಹೇಳ್ಕೊಂಡೇ ಬಂದಿದ್ದಾರೆ. ಇದು ಹೌದು, ಒಂದು ಕೊಲೆ ಸುತ್ತ ನಡೆಯೋ ಕತೆ. ಇದು ಕೊಲೆ ಆದಮೇಲೆ ಏನಾಗುತ್ತೆ, 25 ವರ್ಷ ಆದಮೇಲೆ ಒಂದು ಕೊಲೆ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಕೊಲೆನೇ ಆಗಿಲ್ವಾ? ಆಗಿರುತ್ತಾ? ಯಾವ ಥರ ಆಗಿರುತ್ತೆ ಆ ಪ್ರಾಂತ್ಯದಲ್ಲಿ ನಾವು ಹೇಳ್ತಾ ಆ ಒಂದು ಕ್ಷೇತ್ರದಲ್ಲಿ ನಾವು ಎಲ್ಲಿ ನಾವು ಇರ್ತೀವಲ್ಲ ಅಲ್ಲಿ ಆ ಒಂದು ಇದರಲ್ಲಿ ತುಂಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಬಾಯ್ ಅವ್ರಿಗೆ ಕಂಪ್ಯೂಟರ್ ಅವಾಗ ತಾನೇ ಶುರುವಾಗಿರುತ್ತೆ ಅಂತ ಕಾಣುತ್ತೆ. 97 ಅದ್ರದ್ದೆಲ್ಲ ಹೆಂಗೆ ಗೊತ್ತಿರುತ್ತೆ ಅನ್ನೋಂಗಂತ. ಅದು ಸಖತ್ತು. ನಾವು ಸುಮ್ಮನೆ ನೋಡಕ್ಕೆ ಅವ್ರು ಲೇಡಿ ಅವರು ಟೈಗರ್ ಅವರು ಸುಮ್ಮನೆ ನೋಡಕ್ಕಂಗೆ ಕಾಣ್ತಾರೆ ಅಷ್ಟೇ. ಹಾಗಾಗಿ ಹೋಗಿ ಯಾರನ್ನ ಅಂತ ನಿಮಗೆ 25 ವರ್ಷ ನಾವು ಪೊಲೀಸಿಗೆ ಕೆಲಸನೇ ಇರಲ್ಲ ಅಲ್ಲಿ. ಆ ಕಾಫಿ ಬೀಚದಲ್ಲಿ ಇದು ಕಾಲುವೆ ಇದೆ ಅಂತದಪ್ಪ, ಪಾಜಿ ಮಾಡ್ಕೊಂಡು ಹೂವು ಬಿಡ್ತಾ ಹಣ್ಣು ಇದು ಹೊಡಿಬೇಕಾ, ಸ್ಪ್ರಿಂಕ್ಲರ್ ಮಾಡ್ಬೇಕಾ, ಅದು ಮಾಡ್ಬೇಕಾ, ಇದು ಮಾಡ್ಬೇಕಾ, ಪರಂಗಿ ಹಣ್ಣು ಬಿಡ್ತಾ ಕಾಫಿ ಬೀಜ ಆರಿಸ್ಕೊಂಡು ಈ ಕೆಲಸ ಮಾಡ್ಕೊಂಡು ಆರಾಮಾಗಿರ್ತೀವಿ. ನಾವೇ ಒಂದ್ಸರಿ ಅಂತೀವಿ ಇದು ಏನೂರ ಇದು ಅಂದ್ಬಿಟ್ಟು, ಏನಪ್ಪ ಏನು ಜಗಳ ಆಡಲ್ಲ ಏನಿಲ್ಲ, ಇವ್ರ ಪಾಡಿ ಇವ್ರು ಇರ್ತಾವಲ್ಲ ಅಂದ್ರೆ ನೀವು ನಿಜವಾಗ್ಲೂ ಇವತ್ತಿನ ಪಶ್ಚಿಮ ಘಟ್ಟದ ಮಲೆನಾಡು ಕಡೆಗಿರ್ತಾವಲ್ಲ ನಮಗೆಲ್ಲ ಹಂಗೆ ಅನ್ಸ್ಬಿಡುತ್ತಲ್ಲಿ. ಇಲ್ಲಿ ಎಲ್ಲ ಒಂದೊಂದು ಕಿಲೋಮೀಟರ್ ಒಂದೊಂದು ಮನೆ ಇರ್ತವೆ. ನಿಮಗೆ ಅವ್ರು ಕೇಳೋದು ಇವ್ರು ಜಗಳ ಆಡಲ್ವಾ, ಇವ್ರಿಗೆ ಒಬ್ರಿಗೊಬ್ರು ಹೌದು ಆರಾಮ್ಸಿ ಎಷ್ಟು ಅನ್ಯನೋ ಮಾತಾಡ್ಕೊಂಡಿರ್ತಾರಲ್ಲಪ್ಪ ಅಂತ ಅನ್ಸ್ಬಿಡುತ್ತೆ. ಈಗ ನಮ್ಮಂತ ಈಗ ಹಳೆ ಮೈಸೂರು ಭಾಗದಲ್ಲಿ ಒಬ್ರಿಗೊಬ್ರು 3 ಅಡಿ ಬಿಟ್ಕೊಂಡು ಮನೆ ಒಳಗೆ ಸೇರ್ಕೊಂಡು ಇನ್ನೊಂದು ಮನೆ ಕಟ್ಕೊಂಡು ನಮ್ಮ ಮನೆ ಒಳಗೊಂದು ಯಾವುದೋ ಮಾವಿನ ಮರ ಬೇವಿನ ಮರ ಹಿಂಗೆ ಬಂದು ಅದು ನಮ್ಮನ್ನ ಬೆಡ್ರೂಮಲ್ಲಿ ಹಿಂಗಂತ ಹಿಂಗೆಲ್ಲ ಸೇರಿ ಒಳಗಿರ್ತವೆ ಹಿಂಗೆಲ್ಲನೂ ಹಂಗೆ ಹಿಂಗಿದ್ದು ಇದನ್ನ ಅಲ್ಲೂ ಅವರು ತುಂಬ ವಿಶಾಲವಾಗಿರ್ತಾರೆ. ಇವ್ರೇನಪ್ಪ ಇವ್ರು ಜಗಳ ಆಡಲ್ವಾ, ಇವ್ರು ಕೋಪ ಬರಲ್ವಾ, ಏನು ಅಷ್ಟೊಂದು ಪ್ರಶಾಂತವಾಗಿ ತುಂಬ ಒಂಥರ ಶಾಂತ ಚಿತ್ತದಲ್ಲಿರ್ತಾರಲ್ಲ ಅಂಥ ಕಡೆ ಒಂದು ಕೊಲೆ ಆಗುತ್ತೆ. ಆ ಕೊಲೆ ನಮಗೂ ಗೊತ್ತಿರಲ್ಲ, ಸುಮ್ಮನೆ ಗಾಳಿ ಸುದ್ದಿ ಬರುತ್ತೆ. ಇವರು ನಮ್ಮ ಎಂಥದಪ್ಪ ಇವರು ವೆಂಕಟೇಶ್ ಅಪ್ಪನವರೋ ನಾಯ್ಡು ಎಂಥ ಶರತ್ ಅವ್ರ ಹೆಸರು ಚೆನ್ನಾಗಿದೆ ಹೋಗ್ಬಿಟ್ರು ಅಂತ. ಅವರು ಶರತ್ ಅವರು ಒಂಥರ ಜನಾನುರಾಗಿ ಅಲ್ಲಿ ಆ ಒಂದು ಪ್ರಾಂತ್ಯಕ್ಕೆ ತುಂಬ ಮಿಲಿಟರಿ ರಿಟೈರ್ಡ್ ಆಗಿರ್ತಾರೇನೋ. ಹಾಗಾಗಿ ಅವರು ಅಲ್ಲೊಂಥರ ಎಲ್ಲರಿಗೂ ಒಂಥರ ಹಿಡ್ತಾ ಇರೋ ಮನುಷ್ಯ. ಆಮೇಲೆ ಎಲ್ಲರಿಗೂ ಗೊತ್ತಿರೋ ನಿಮ್ಗೆ ಅಲ್ಲಿ 20 ಮನೆ ಇದ್ರೆ 20 ಮನೆ ಎಲ್ರಿಗೂ ಗೊತ್ತಾಗತ್ತೆ ನಿಮ್ಗೆ. ಅದು 20 ಕಿಲೋಮೀಟರ್ ಕವರ್ ಆಗ್ಬಿಡುತ್ತೆ ನಿಮ್ಗೆ. 20 ಮನೆ ಇದ್ರೆ ಎಲ್ಲ ಅಲ್ಲೊಂದು ಇಲ್ಲೊಂದಿಲ್ಲ ಅಥವಾ 50 ಕಿಲೋಮೀಟರ್ ಒಳಗೆ ಹೋದ್ರೆ ಒಂದು ಸುಮಾರು ಒಂದು 60 ಮನೆ ಬರ್ಬೋದು, 53 ಮನೆ ಬರ್ಬೋದು ಅಷ್ಟೇ. ಹಂಗೆ ಅಷ್ಟೇ ಬರೋದು ಅಲ್ಲಿ. ಅವ್ರೆಲ್ರಿಗೂ ಗೊತ್ತಿರ್ತಾರಲ್ಲ ಅವ್ರೆಲ್ಲರಿಗೂ. ಎಲ್ಲರಿಗೂ ಅಯ್ಯೋ ಹೋಗ್ಬಿಟ್ರ, ಅಯ್ಯೋ ಪಾಪ ಚೆ ಒಳ್ಳೆಯವ್ರಲ್ವೋ, ಎಷ್ಟು ಒಳ್ಳೆಯವ್ರು ಪಾಪ, ಬಂದ್ರಪ್ಪ ಕೊನೆ ಸರಿ ನೋಡ್ಕೊಂಡ್ ಬಂದ್ಬರೋಣ ಅಂತ ಹೋದವರು. ಪೊಲೀಸ್ ಬುದ್ಧಿ ಬಿಡೋಣ ಎಲ್ಲ ಪೊಲೀಸರು. ನಾನು ರವಿಶಂಕರ್ ಗೌಡ್ರು, ಇನ್ನೊಬ್ರು ನಮ್ಗೆ ಅಂತ ಪ್ರಯೋಗ ರಂಗದ ಹುಡುಗ ಹೆಸರು ಮರ್ತದ ಹರೀಶ್ ಅಂತ ಕಾಣುತ್ತಾರೆ. ಹರಿ ಎಲ್ಲ ಹೋಗ್ತೀವಿ. ಹೋಗಿ ನೋಡ್ಬಿಟ್ಟು ನೋಡ್ತಾ ನಾವು ಹಂಗೆ ಬೂದ್ಗಜ್ ಹಾಕ್ಬಿಟ್ಟು ನಕಾಶೆ ಹಾಕ್ಬಿಟ್ಟು ನಾವು ನಾಕ ಬಂದು ಹಾಕ್ಬಿಟ್ಟು ನೋಡ್ತೀವಿ. ಓಹೋ ಇದೇನೋ ಬೇರೆ ಏನಂತ ಎಲ್ಲ ಹೊರಗೆಲ್ಲ ಅಡ್ಡಾಡಿ ಇದು ಸಹಜ ಸಾವಲ್ಲಪ್ಪ ಕೊಲೆ ಅಂತ ಶುರುವಾಗುತ್ತೆ. ಅಲ್ಲಿಂದ ಬರುತ್ತೆ ನೋಡ್ರಿ ಕತೆ. ಯಾರಪ್ಪ ಯಾರು ಹೆಂಗೆ ಕೊಂದ್ರಿ, ಯಾಕೆ ಕೊಂದ್ರಿ, ಏನು ಸಲೀಸಾ ಅಂತ ಒಂದು 25 ವರ್ಷದಿಂದ ಆಗಿದ್ದು ಇವಾಗ ಹಂಗೆ ಆಗ್ಬಿಡ್ತಲ್ಲ ಅಂತ ಅದು ಹಿಂಗೆ ತಕ್ಕೊಳ್ತಾ ಹೋಗುತ್ತೆ ಹಿಂಗೆ. ಅಷ್ಟೇ ಅಲ್ಲ ಕತೆ ಇನ್ನೂ ಇದೆ. ಅದೊಂದೇ ಅಲ್ಲ, ಇನ್ನೂ ಏನೋ ಬೇರೆ ಇದೆ. ಅದು ಇದ್ರ ಸಿನಿಮಾದ ಮಜಾ. ಈ ಸಿನಿಮಾದ ಮಜಾನೇ ಅದು. ನೋಡಿ ಅವ್ರು ಎಷ್ಟು ಸೈಲೆಂಟಾಗಿ ಕೂತಿದ್ದಾರೆ. ಅವ್ರಿಗೆಲ್ಲ ಸಕಲ ವಿದ್ಯೆಯೂ ಗೊತ್ತು ಅವ್ರಿಗೆ ಅದನ್ನೆಲ್ಲ ಬಿಡಿಸ್ಬಿಡ್ತೀವಿ, ಬಿಡಲ್ಲ, ಕೈಗೆ ಸಿಗಲ್ಲ. ಇವರು ಏನು ಮೂಲಿ ಮನೆ ಅಲ್ವಾ, ಮೂಲಿ ಹಿಡ್ಕೊಂಡು ಓಡೋಗಿರ್ತಾರೆ, ಯಾರ ಕೈಗೂ ಸಿಕ್ಕಿರಲ್ಲ. ಮೂಲಿ ಹಿಡ್ಕೊಂಡು ಓಡೋಗಿರ್ತಾರೆ. ಹಿಂಗ್ ಹೌದಾ ಅಂತ ಸುಮ್ಮನೆ ನೋಡ್ಬಿಟ್ಬಿಡ್ತೀವಿ ಅವನ್ನ. ಇಲ್ಲಿ ಆಯ್ತು ಅಂತ ತಗೋಣ ಅಂತ. ಅದು ಆ ವಿಚಾರ ಇದೆಯಲ್ಲ ಅದು ತುಂಬಾ ಕುತೂಹಲವಾಗಿ ತುಂಬಾ ಸಸ್ಪೆನ್ಸ್